ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮ ಶತ್ರುವೇ ನಿಮಗೆ ಕರೆ ಮಾಡುತ್ತಾನೆ. ಕಾರಣ ತಿಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ. ಕಳೆದ ಕೆಲವು ದಿನಗಳಿಂದ ಅದೇ ಮುಖವು ನಿಮ್ಮ ಮನಸ್ಸಿಗೆ ಪದೇ ಪದೇ ಬರುತ್ತಿದ್ದರೆ, ಹಳೆಯ ಸ್ನೇಹಿತನ ನೆನಪುಗಳು ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಕಾಡುತ್ತಿದ್ದರೆ, ದೂರದಲ್ಲಿರುವ ಯಾರಾದರೂ ಇದ್ದಕ್ಕಿದ್ದಂತೆ ಪ್ರಕ್ಷುಬ್ಧನಾಗಿದ್ದಾರೆ ಎಂದು ನೀವು ಭಾವಿಸಿದರೆ ಈ ವಿಷಯವನ್ನು ಹಗುರವಾಗಿ ಪರಿಗಣಿಸಬೇಡಿ. ಏಕೆಂದರೆ ಇಂದು ನೀವು ನೋಡುತ್ತಿರುವ ಚಿಹ್ನೆಗಳು ಸಾಮಾನ್ಯವಲ್ಲ. ಒಂದು ಕಾಲದಲ್ಲಿ ನಿಮಗೆ ಕಠಿಣ ಮಾತುಗಳನ್ನಾಡಿದ, ನಿಮ್ಮನ್ನು ನಿರ್ಲಕ್ಷಿಸಿದ, ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಿದ ವ್ಯಕ್ತಿ ಶೀಘ್ರದಲ್ಲೇ ನಿಮ್ಮ ಫೋನನ್ನು ರಿಂಗಣಿಸುತ್ತಾನೆ ಎಂದು ಸೂಚಿಸುತ್ತದೆ. ಆದರೆ ನಿರೀಕ್ಷಿಸಿ, ಈ ಕರೆಗೆ ಕಾರಣವೇನು? ಇದು ಅನೇಕ ಜನರನ್ನು ಅಚ್ಚರಿಗೊಳಿಸುವ ರಹಸ್ಯ ಮತ್ತು ನಾನು ಇನ್ನೂ ಅತ್ಯಂತ ಆಘಾತಕಾರಿ ವಿಷಯವನ್ನು ಬಹಿರಂಗಪಡಿಸಿಲ್ಲ. ಇಂದಿನ ಸಂದೇಶವು ನೋಯುತ್ತಿರುವವರಿಗೆ, ದ್ರೋಹಕ್ಕೆ ಒಳಗಾದವರಿಗೆ ಅಥವಾ ಹೊರಗೆ ಬಲಶಾಲಿಯಾಗಿ ಕಾಣುವ ಆದರೆ ಒಳಗಿನಿಂದ ಸಂಪೂರ್ಣವಾಗಿ ಮುರಿದುಹೋದ ಶತ್ರುವನ್ನು ಹೊಂದಿರುವವರಿಗೆ ಮಾತ್ರ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಮಾನಸಿಕವಾಗಿ ನೆನಪಿಡಿ, ಏಕೆಂದರೆ ಇಂದಿನ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ತಿರುವು ತರಬಹುದು. ಆದರೆ ನೆನಪಿನಲ್ಲಿಡಿ, ಎಲ್ಲ ಈ ಫಲಿತಾಂಶಗಳನ್ನು ಅನುಭವಿಸುವುದಿಲ್ಲ. ಒಂದು ಸಣ್ಣ ತಪ್ಪು ಘಟನೆಗಳ ಹಾದಿಯನ್ನೇ ಬದಲಾಯಿಸಬಹುದು. ಆ ತಪ್ಪು ಏನು? ನಾನು ಅದನ್ನು ಒಂದು ಕ್ಷಣದಲ್ಲಿ ವಿವರಿಸುತ್ತೇನೆ. ಕೆಲವೊಮ್ಮೆ ದೇವರು ಒಬ್ಬ ವ್ಯಕ್ತಿಗೆ ನೇರ ಉತ್ತರಗಳನ್ನು ನೀಡುವುದಿಲ್ಲ. ಮೊದಲು ಪರಿಸ್ಥಿತಿಗಳು ಬದಲಾಗುತ್ತವೆ, ನಂತರ ಅವರ ನಡವಳಿಕೆ ಬದಲಾಗುತ್ತದೆ ಮತ್ತು ನಂತರ ವಿಧಿ ತನ್ನನ್ನು ನಿಜವಾದ ಆಟವನ್ನು ಆಡುತ್ತದೆ. ನಿಮಗೂ ಅದೇ ರೀತಿಯೇ ಅನುಭವಿಸಿದ್ದರೆ, ಸ್ವಲ್ಪ ಸಮಯದಿಂದ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಯಸ್ಸಾದವರನ್ನು ನಿಮ್ಮ ಮುಂದೆ ಉಲ್ಲೇಖಿಸಲಾಗಿದೆ ಎಂದು ನೀವು ಗಮನಿಸಿರಬಹುದು. ಯಾರೊಬ್ಬರ ಹೆಸರನ್ನು ಕೇಳುವುದು, ಹಳೆಯ ಸ್ಥಳಗಳನ್ನು ನೆನಪಿಸಿಕೊಳ್ಳುವುದು ಅಥವಾ ಮರೆತು ಹೋದ ವ್ಯಕ್ತಿಯ ಬಗ್ಗೆ ಇದ್ದಕ್ಕಿದ್ದಂತೆ ಕನಸು ಕಾಣುವುದು, ಇದೆಲ್ಲವೂ ಕಾಕತಾಳೀಯವಲ್ಲ. ಇದು ಅನೇಕ ಜನರು ಮಾಡುವ ತಪ್ಪು. ಅವರು ಈ ಚಿಹ್ನೆಗಳನ್ನು ಸಾಮಾನ್ಯ ಎಂದು ತಳ್ಳಿಹಾಕುತ್ತಾರೆ. ಆದರೆ ಈ ಚಿಹ್ನೆಗಳನ್ನು ಗುರುತಿಸುವ ವ್ಯಕ್ತಿಯು ಮುಂಬರುವ ಬದಲಾವಣೆಗೆ ಸಿದ್ಧನಾಗಿರುತ್ತಾನೆ. ಮತ್ತು ನೀವು ಈಗ ನೋಡುತ್ತಿರುವ ದೊಡ್ಡ ಚಿಹ್ನೆ ಎಂದರೆ, ನಿಮ್ಮ ಎದುರಾಳಿ ಇನ್ನು ಮುಂದೆ ಒಂದೇ ಆಗಿಲ್ಲ. ನಿರೀಕ್ಷಿಸಿ, ಅವರು ಇದ್ದಕ್ಕಿದ್ದಂತೆ ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ ಎಂದು ಭಾವಿಸಬೇಡಿ. ನಿಜವಾದ ಕಾರಣ ಬೇರೆ ಇದೆ. ಅವರ ಜೀವನದಲ್ಲಿ ಅವರು ನಿಮ್ಮನ್ನು ನೆನಪಿಸಿಕೊಳ್ಳುವಂತೆ ಒತ್ತಾಯಿಸಲ್ಪಡುವ ಪರಿಸ್ಥಿತಿ ಉದ್ಭವಿಸಲಿದೆ. ಅವರ ನಿರ್ಧಾರದಲ್ಲಿ ಸಿಲುಕಿಕೊಂಡಿರಬಹುದು. ಅವನು ತನ್ನ ಕಾರ್ಯಗಳಿಗೆ ವಿಷಾದಿಸಬಹುದು. ಅವನು ಹೆಚ್ಚು ನಂಬಿದ ವ್ಯಕ್ತಿ ಅವನನ್ನು ತ್ಯಜಿಸುವ ಸಾಧ್ಯತೆಯೂ ಇದೆ. ಹಾಗೆ ಆದಾಗ ಅವನಿಗೆ ಮೊದಲು ನೆನಪಾಗುವುದು ನಿಮ್ಮ ಮುಖ. ನೀವು ಇಲ್ಲಿಯವರೆಗೆ ಬಂದಿದ್ದ ಕೆಲವೊಮ್ಮೆ ಸಕಾರಾತ್ಮಕ ನಿರ್ಣಯವು ಶಕ್ತಿಯನ್ನು ಬಲಪಡಿಸಬಹುದು. ನೀವು ಅಂತಹ ಜಾತಕಗಳನ್ನು ಕೇಳಲು ಇಷ್ಟಪಡುತ್ತಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋ ಲೈಕ್ ಮಾಡಲು ಮರೆಯಬೇಡಿ. ಅಂತಹ ಪ್ರಮುಖ ಚಿಹ್ನೆಗಳನ್ನು ಪ್ರತಿದಿನ ನಿಮಗೆ ತರಲಾಗುತ್ತದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ನಿಜವಾದ ಆಟ ಪ್ರಾರಂಭವಾಗಲಿದೆ. ಇಂದು ಮಧ್ಯಾಹ್ನದಿಂದ ಇಂದು ಸಂಜೆಯವರೆಗಿನ ಸೂಕ್ಷ್ಮ ದಿನಗಳ ಗ್ರಹಗಳ ಪ್ರಭಾವವು ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡ ಸಂಭಾಷಣೆಯನ್ನು ಮತ್ತೆ ಪ್ರಚೋದಿಸಬಹುದು ಎಂದು ಸೂಚಿಸುತ್ತದೆ. ಮತ್ತು ಈ ಸಂಭಾಷಣೆಯು ಸ್ನೇಹಿತನೊಂದಿಗೆ ಅಲ್ಲ, ಆದರೆ ಒಮ್ಮೆ ನಿಮ್ಮನ್ನು ನಿರ್ಲಕ್ಷಿಸಿದ ವ್ಯಕ್ತಿಯೊಂದಿಗೆ ಇರಬಹುದು. ಅವರ ಹೆಸರು ಇದ್ದಕ್ಕಿದ್ದಂತೆ ನಿಮ್ಮ ಫೋನಿನಲ್ಲಿ ಕಾಣಿಸಿಕೊಂಡರೆ ನೀವು ತಕ್ಷಣ ಮಾತನಾಡುತ್ತೀರಾ ಎಂದು ಊಹಿಸಿ. ಈ ಅದೃಷ್ಟವು ನಿಮ್ಮನ್ನು ಪರೀಕ್ಷಿಸುತ್ತದೆ. ಅನೇಕ ಜನರು ನಂತರ ವಿಷಾದಿಸುವ ವಿಷಯಗಳನ್ನು ಆತುರದಿಂದ ಹೇಳುತ್ತಾರೆ. ಆದ್ದರಿಂದ ಇಂದಿನಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಆದರೆ ಇನ್ನೊಂದು ರಹಸ್ಯ, ಮೊದಲ ಸಂದೇಶ ಅಥವಾ ಮೊದಲ ಕರೆ ನೀವು ನಿರೀಕ್ಷಿಸಿದಂತೆ ಇರಬಹುದು. ಇತರ ವ್ಯಕ್ತಿ ನೇರವಾಗಿ ಕ್ಷಮೆ ಯಾಚಿಸುವುದಿಲ್ಲ. ಅವರು ಮತ್ತೊಮ್ಮೆ ನೆಪದೊಂದಿಗೆ ಸಂಭಾಷಣೆಯನ್ನು ಪ್ರಾರಂಭಿಸುತ್ತಾರೆ. ಬಹುಶಃ ಅವರು ಕೆಲಸದ ಬಗ್ಗೆ ನೆಪವನ್ನು ಮಾಡುತ್ತಾರೆ. ಅವರು ಹಳೆಯ ವಿಷಯವನ್ನು ಎತ್ತುತ್ತಾರೆ. ಆದರೆ ಅವರ ಮಾತುಗಳ ಹಿಂದಿನ ಆತಂಕವನ್ನು ನೀವು ಗುರುತಿಸಿದರೆ, ಸಮಯ ಬದಲಾಗಿದೆ ಮತ್ತು ಈ ಬದಲಾವಣೆಯ ಸಂಬಂಧಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕೆಲಸವು ಹೊಸ ಚಲನೆಯನ್ನು ಪಡೆಯಲಿದೆ. ಈ ಸಮಯವು ಬಹಳ ಸಮಯದಿಂದ ಉದ್ಯೋಗ, ವ್ಯವಹಾರ ಅಥವಾ ಹೊಸ ಅವಕಾಶಕ್ಕಾಗಿ ಕಾಯುತ್ತಿರುವವರಿಗೆ ವಿಶೇಷ ಚಿಹ್ನೆಗಳನ್ನು ಹೊಂದಿದೆ. ನೀವು ಹಿಂದೆ ನಿರ್ಲಕ್ಷಿಸಿದ ಅವಕಾಶ ಒಂದು ಉದ್ಭವಿಸಬಹುದು. ಈ ಬಾರಿ ಆ ಅವಕಾಶವು ನಿಮ್ಮ ಪರಿಸ್ಥಿತಿಯನ್ನು ಪರಿವರ್ತಿಸಬಹುದು. ಆದಾಗ್ಯೂ ಕೆಲವು ಜನರು ಅರ್ಥ ಮಾಡಿಕೊಳ್ಳುವ ಆರ್ಥಿಕ ಸಂಕೇತವು ಇದೇ. ಹಳೆಯ ವಹಿವಾಟು, ಸಿಲುಕಿಕೊಂಡ ಹಣ ಅಥವಾ ಮರೆತು ಹೋದ ಲಾಭದ ಹಾದಿ ತೆರೆದುಕೊಳ್ಳಬಹುದು. ಈ ಹಣ ಇದ್ದಕ್ಕಿದ್ದಂತೆ ಬರುತ್ತಿದೆಯೇ ಅಥವಾ ಕ್ರಮೇಣ ಬರುತ್ತಿದೆಯೇ ಎಂಬುದಕ್ಕೆ ಈಗಲೇ ಉತ್ತರ ಕೊಡುವುದಿಲ್ಲ, ಏಕೆಂದರೆ ಅದಕ್ಕೂ ಮೊದಲು ಮತ್ತೊಂದು ಘಟನೆ ಸಂಭವಿಸಬೇಕು.
ಈ ಘಟನೆಯು ನಿಮ್ಮ ಎದುರಾಳಿಗೆ ಸಂಬಂಧಿಸಿದೆ. ಅದಕ್ಕಾಗಿಯೇ ಇಂದಿನ ಸಂಪೂರ್ಣ ಸಂಕೇತವು ಪರಸ್ಪರ ಸಂಬಂಧ ಹೊಂದಿದೆ. ನೀವು ಈ ಸಂಪರ್ಕವನ್ನು ಅರ್ಥ ಮಾಡಿಕೊಂಡರೆ ಮುಂಬರುವ ದಿನಗಳ ದಿಕ್ಕನ್ನು ಸಹ ನೀವು ಅರ್ಥ ಮಾಡಿಕೊಳ್ಳುವಿರಿ. ಈಗ ಕಳೆದ 7 ದಿನಗಳಲ್ಲಿ ನೆನಪಿಡಿ, ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮ ಯೋಗಕ್ಷೇಮದ ಬಗ್ಗೆ ಕೇಳಿದ್ದಾರೆಯೇ? ಹಳೆಯ ಪರಿಚಯಸ್ಥರು ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ನೆನಪಿಸಿಕೊಂಡಿದ್ದಾರೆಯೇ? ನಿನ್ನೆ ರಾತ್ರಿ ನೀವು ಬೆಳಗ್ಗೆಯ ತನಕ ಮರೆಯಲು ಸಾಧ್ಯವಾಗದ ಕನಸು ಕಂಡಿದ್ದೀರಾ? ಇವುಗಳಲ್ಲಿ ಒಂದು ನಿಜವಾಗಿದ್ದರೆ ಅದು ಸಾಮಾನ್ಯವಲ್ಲ. ಇಂದಿನ ಸಮಯವು ಸೂಚಿಸುತ್ತಿರುವ ಗುಪ್ತ ಸಂಕೇತ ಇದು. ಆದರೆ ಮೂರನೆಯ ವ್ಯಕ್ತಿಯ ಮಾತುಗಳನ್ನು ಆಧರಿಸಿ ಇಂದು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಪ್ರಗತಿಯಿಂದ ತೀವ್ರವಾಗಿ ತೊಂದರೆಗೀಡಾದ ಯಾರಾದರೂ ನಿಮ್ಮ ಸುತ್ತಲೂ ಇದ್ದಾರೆ. ಅವರು ಹೊರಗೆ ನಗುತ್ತಾರೆ, ಆದರೆ ಅವರು ಅವನ ತಂತ್ರ ಹೆಚ್ಚು ಕಾಲ ಉಳಿಯುವುದಿಲ್ಲ, ಏಕೆಂದರೆ ವಿಧಿ ತಿರುವು ಪಡೆದಾಗ ನಿಮ್ಮ ವಿರೋಧಿಗಳ ಯೋಜನೆಗಳು ಸ್ವಯಂಚಾಲಿತವಾಗಿ ದುರ್ಬಲಗೊಳ್ಳುತ್ತದೆ ಮತ್ತು ಇಂದು ಆ ತಿರುವಿನ ಆರಂಭವನ್ನು ಸೂಚಿಸುತ್ತದೆ. ಆದರೆ ಅತ್ಯಂತ ಪ್ರಮುಖ ಕ್ಷಣ ಉಳಿದಿದೆ. ಒಂದು ಸಣ್ಣ ಘಟನೆಯು ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಬಹಿರಂಗಪಡಿಸುವ ರಾತ್ರಿಯ ಸಮಯ ಹೇಳಲು ತುಂಬಾ ಮುಂಚೆಯೇ ಆ ಕರೆ ಯಾವಾಗ ಮತ್ತು ಏಕೆ ಬರುತ್ತದೆ ಎಂಬುದನ್ನು ಸಹ ಇದು ಬಹಿರಂಗಪಡಿಸುತ್ತದೆ. ಮತ್ತು ಈ ರಹಸ್ಯವು ಕಾಣಿಸಿಕೊಳ್ಳುವುದಕ್ಕಿಂತ ಹೆಚ್ಚು ಆಳವಾಗಿದೆ. ಸ್ನೇಹಿತರೆ, ಈಗ ಹೆಚ್ಚಿನ ಜನರು ಕಡೆಗಣಿಸುವ ಯಾರನ್ನಾದರೂ ಗಮನ ಕೊಡಿ. ಕೆಲವೊಮ್ಮೆ ವಿಧಿ ಒಂದು ಪ್ರಮುಖ ಘಟನೆಯ ಮೊದಲು ಬಹಳ ಸಣ್ಣ ಸಂಕೇತಗಳನ್ನು ನೀಡುತ್ತದೆ ಮತ್ತು ಆದರೆ ಆ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವವರು ಮಾತ್ರ ಮುಂಬರುವ ಸಮಯದ ಲಾಭವನ್ನು ಪಡೆಯಬಹುದು. ನಿಮಗೂ ಇದೇ ರೀತಿಯದ್ದು ಸಂಭವಿಸಲಿದೆ, ಏಕೆಂದರೆ ಒಮ್ಮೆ ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ನಿರ್ಮಿಸಿದ ವ್ಯಕ್ತಿ ಅವನ ಮನಸ್ಸಿನ ಗೋಡೆಗಳು ಇನ್ನು ಮುಂದೆ ಮೊದಲಿನಂತೆ ಬಲವಾಗಿರುವುದಿಲ್ಲ. ಆದರೆ ನಿರೀಕ್ಷಿಸಿ, ಅವನು ಇದ್ದಕ್ಕಿದ್ದಂತೆ ಬದಲಾಗಿದ್ದಾನೆ ಎಂದು ಭಾವಿಸಬೇಡಿ. ಸಂದರ್ಭಗಳು ಒತ್ತಾಯಿಸಿದಾಗ ಜನರು ಬದಲಾಗುತ್ತಾರೆ ಮತ್ತು ಇಂದು ಗ್ರಹಗಳ ಸೂಚನೆಗಳು ಅವನ ಜೀವನದಲ್ಲಿ ಒಂದು ಸಂಕೀರ್ಣ ಪರಿಸ್ಥಿತಿ ಉದ್ಭವಿಸಲಿದೆ ಎಂದು ಸೂಚಿಸುತ್ತವೆ. ಅಲ್ಲಿ ಅವನು ನಿಮ್ಮನ್ನು ನಿರಂತರವಾಗಿ ನೆನಪಿಸಿಕೊಳ್ಳುತ್ತಾನೆ. ಇಲ್ಲಿಯ ಕಥೆ ಹೆಚ್ಚು ಆಸಕ್ತಿದಾಯಕವಾಗಿರುತ್ತದೆ. ಅವನು ಕೆಲವೊಮ್ಮೆ ನಿಮ್ಮ ಬಗ್ಗೆ ನಕಾರಾತ್ಮಕ ವಿಷಯಗಳನ್ನು ಹೇಳಿರಬಹುದು. ಅವನು ಇತರರ ಮುಂದೆ ನಿಮ್ಮ ಇಮೇಜ್ ಅನ್ನು ಹಾಳು ಮಾಡಲು ಆ ಸಮಯದಲ್ಲಿ ಅವನು ಎಲ್ಲವನ್ನೂ ಗೆದ್ದಿದ್ದೇನೆ ಎಂದು ಭಾವಿಸಿರಬಹುದು. ಆದರೆ ಸಮಯ ಯಾವಾಗಲೂ ಒಂದೇ ಆಗಿರುವುದಿಲ್ಲ. ಇಂದು ಆ ಕ್ಷಣವೇ ಅವನ ಮುಂದೆ ಕನ್ನಡಿಯಂತೆ ನಿಲ್ಲಲಿದೆ ಮತ್ತು ಅತ್ಯಂತ ಆಶ್ಚರ್ಯಕರವಾಗಿ, ಅವನು ಹೆಚ್ಚಿನ ಬೆಂಬಲವನ್ನು ನಿರೀಕ್ಷಿಸಿದ ವ್ಯಕ್ತಿ ಇದ್ದಕ್ಕಿದ್ದಂತೆ ಅವನಿಂದ ದೂರವಾಗಬಹುದು. ಅವನು ನಿಮಗೆ ಮಾಡಿದ್ದು ತಪ್ಪು ಎಂದು ಅವನು ಅರಿತುಕೊಳ್ಳುವ ಕ್ಷಣ ಇದು. ಆದರೆ ಅವನು ನೇರವಾಗಿ ಕ್ಷಮೆ ಯಾಚಿಸುತ್ತಾನೆ. ಈಗ ಉತ್ತರವನ್ನು ಹುಡುಕಬೇಡಿ, ಏಕೆಂದರೆ ಅದಕ್ಕೂ ಮೊದಲು ಮತ್ತೊಂದು ಘಟನೆ ಸಂಭವಿಸಲಿದೆ. ನೀವು ಇಲ್ಲಿಯವರೆಗೆ ನೋಡಿದ್ದರೆ ದಯವಿಟ್ಟು ಅವನನ್ನು ಒಮ್ಮೆ ಆಶೀರ್ವದಿಸಿ ಮತ್ತು ಕೆಳಗೆ ಒಂದು ಸಕಾರಾತ್ಮಕ ಕಮೆಂಟ್ ಅನ್ನು ಮಾಡಿ. ನಿಮ್ಮ ನಂಬಿಕೆಯು ನಿಮ್ಮ ದೊಡ್ಡ ಶಕ್ತಿಯಾಗಿರಬಹುದು ಮತ್ತು ನೀವು ಅಂತಹ ಸಂಕೇತಗಳನ್ನು ಸಕಾಲಿಕವಾಗಿ ಸ್ವೀಕರಿಸುವುದನ್ನು ಮುಂದುವರೆಸಲು ಬಯಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಲೈಕ್ ಮಾಡಲು ಮರೆಯಬೇಡಿ. ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ್ ಮಹಾರಾಜ್ ಎಂದು ಖಂಡಿತ 3 ಸಾರಿ ಬರೆಯಿರಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ, ಏಕೆಂದರೆ ಸಂಭವಿಸಲಿರುವ ಕೆಲವೇ ಜನರ ಜೀವನದಲ್ಲಿ ಸಂಭವಿಸುತ್ತದೆ. ಈ ಮುಂಬರುವ ಸಂಜೆ ನಿಮಗೆ ಸಾಮಾನ್ಯವಾಗಿರುವುದಿಲ್ಲ ಎಂದು ಚಿಹ್ನೆಗಳು ಸೂಚಿಸುತ್ತವೆ. ಆ ದಿನ ಎಲ್ಲವೂ ಮೊದಲಿನಂತೆಯೇ ಇದೆ ಎಂದು ನೀವು ಭಾವಿಸುವಿರಿ, ಆದರೆ ಅದೇ ಸಮಯದಲ್ಲಿ ಎಲ್ಲೋ ದೂರದಲ್ಲಿ ಕುಳಿತಿರುವ ನಿಮ್ಮ ಶತ್ರು ಪ್ರಕ್ಷುಬ್ಧನಾಗಿರುತ್ತಾನೆ. ನಿಮಗೆ ಕರೆ ಮಾಡಬೇಕೇ ಅಥವಾ ಬೇಡವೇ ಎಂಬುದರ ಬಗ್ಗೆ ಅವನಿಗೆ ಮತ್ತೆ ಮತ್ತೆ ಅದೇ ಯೋಚನೆ ಇರುತ್ತದೆ. ಅವನು ನಿಮ್ಮ ಹೆಸರನ್ನು ಹಲವು ಬಾರಿ ಪರಿಶೀಲಿಸುತ್ತಾನೆ. ಅವನು ಹಲವಾರು ಬಾರಿ ಫೋನ್ ಎತ್ತುತ್ತಾನೆ, ನಂತರ ಫೋನ್ ಸ್ಥಗಿತಗೊಳಿಸುತ್ತಾನೆ, ನಂತರ ಮತ್ತೆ ಫೋನ್ ಎತ್ತುತ್ತಾನೆ, ಏಕೆಂದರೆ ಅವನು ಅಹಂ ಮತ್ತು ವಿಷಾದದೊಂದಿಗೆ ಹೋರಾಡುತ್ತಿದ್ದಾನೆ ಮತ್ತು ಆ ಯುದ್ಧವು ಅಂತಿಮವಾಗಿ ಅವನನ್ನು ನಿಮ್ಮ ಬಳಿಗೆ ಕರೆದೊಯ್ಯುತ್ತದೆ. ಆದರೆ ಇಲ್ಲಿ ಒಂದು ಆಳವಾದ ರಹಸ್ಯವಿದೆ. ನೀವು ಕೋಪದಲ್ಲಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡರೆ ಅದೃಷ್ಟದ ಮತ್ತೊಂದು ಬಾಗಿಲು ತೆರೆಯಲು ಸಮಯ ತೆಗೆದುಕೊಳ್ಳಬಹುದು. ಇದರ ಅರ್ಥ ನೀವು ಎಲ್ಲವನ್ನು ಮರೆತು ಬಿಡಬೇಕು ಎಂದಲ್ಲ. ಆ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆಯು ನಿಮ್ಮ ದೊಡ್ಡ ಶಕ್ತಿಯಾಗಿದೆ ಎಂದರ್ಥ. ಈಗ ಹಣಕಾಸಿನ ಸಂಕೇತವನ್ನು ಆಲಿಸಿ. ಸ್ವಲ್ಪ ಸಮಯದಿಂದ ನಿಮ್ಮನ್ನು ತೊಂದರೆಗೊಳಿಸುತ್ತಿರುವ ಆರ್ಥಿಕ ಅಡೆತಡೆಗಳು ಕ್ರಮೇಣ ಬದಲಾಗುತ್ತವೆ. ಬಾಕಿ ಇರುವ ಲಾಭ, ಹಳೆಯ ಖಾತೆ ಅಥವಾ ನೀವು ಪರಿಗಣಿಸಿದ್ದರೂ ಸಹ ಬಿಟ್ಟುಕೊಟ್ಟ ಅವಕಾಶ ಉದ್ಭವಿಸಬಹುದು. ಆದರೆ ಆ ಅವಕಾಶವನ್ನು ಗುರುತಿಸಲು ಆತುರ ಪಡಬೇಡಿ. ಹೊಳೆಯುವುದು ಎಲ್ಲವೂ ಪ್ರಯೋಜನವಾಗುವುದಿಲ್ಲ.
ಮತ್ತು ಇದು ಕೇವಲ ಜನರು ವಿಫಲರಾಗುವ ಪರೀಕ್ಷೆ. ಈಗ ಪ್ರೀತಿಯ ಬಗ್ಗೆ ಹೇಳುವುದಾದರೆ, ನಿಮಗೆ ಯಾರೊಂದಿಗಾದರೂ ಭಾವನೆಗಳಿದ್ದರೆ, ಆದರೆ ದೂರ ಹೆಚ್ಚಿದರೆ ಆ ಸಮಯ ಈ ದೂರವನ್ನು ಮುಚ್ಚುವ ಸಮಯವನ್ನು ಸೂಚಿಸುತ್ತದೆ. ನೀವು ಯಾರೊಂದಿಗಾದರೂ ಸಂಬಂಧದಲ್ಲಿ ಇಲ್ಲದಿದ್ದರೆ, ವಿಧಿ ನಿಮ್ಮ ಜೀವನದಲ್ಲಿ ಕ್ರಮೇಣ ವಿಶೇಷ ಸ್ಥಾನವನ್ನು ಪಡೆಯಬಹುದಾದ ಪರಿಚಯವನ್ನು ಸಿದ್ಧಪಡಿಸುತ್ತಿದೆ. ಆದರೆ ನಿಜವಾದ ಸತ್ಯವು ಇನ್ನೂ ಮರೆಯಾಗಿದೆ, ಏಕೆಂದರೆ ಇದೆಲ್ಲವೂ ನಾವು ಆರಂಭದಲ್ಲಿ ಮಾತನಾಡಿದ ಒಂದು ಫೋನ್ ಕರೆಗೆ ಸಂಬಂಧಿಸಿದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ಕರೆ ಮಾಡುವ ಮೊದಲು ನೀವು ಸೂಕ್ಷ್ಮ ಸುಳಿವನ್ನು ಪಡೆಯುತ್ತೀರಿ ಎಂದು ಚಿಹ್ನೆಗಳು ಸೂಚಿಸುತ್ತವೆ. ಈ ಸುಳಿವು ಸಂದೇಶದ ರೂಪದಲ್ಲಿ ಬರಬಹುದು, ಹಳೆಯ ಪರಿಚಯಸ್ಥರೊಂದಿಗಿನ ಭೇಟಿ, ಅಥವಾ ಆ ವ್ಯಕ್ತಿಯನ್ನು ಇದ್ದಕ್ಕಿದ್ದಂತೆ ನಿಮಗೆ ನೆನಪಿಸುವ ಯಾವುದೋ ಆಗಿರಬಹುದು. ಇದು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ, ಏಕೆಂದರೆ ಕೆಲವೊಮ್ಮೆ ವಿಧಿ ಕೇವಲ ಮೊದಲು ತಟ್ಟುತ್ತದೆ, ನಂತರ ಬಾಗಿಲು ತೆರೆಯುತ್ತದೆ, ಮತ್ತು ಈ ತಟ್ಟುವಿಕೆ ಈಗ ನಿಮ್ಮ ಜೀವನದಲ್ಲಿ ತುಂಬಾ ಹತ್ತಿರದಲ್ಲಿದೆ. ನಿರೀಕ್ಷಿಸಿ, ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಎಂದು ತೋರುತ್ತದೆ, ಆದರೆ ಇದು ದೊಡ್ಡ ಭ್ರಮೆ, ಏಕೆಂದರೆ ಇಲ್ಲಿಯವರೆಗೆ ನೀವು ಬಾಹ್ಯ ಚಿಹ್ನೆಗಳನ್ನು ಮಾತ್ರ ಕೇಳಿದ್ದೀರಿ. ಈಗ ತೆರೆದುಕೊಳ್ಳಲಿರುವ ವಿಷಯ ನಿಮ್ಮ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ. ಇಂದು ರಾತ್ರಿ ವಿಶೇಷ ಮಹತ್ವವನ್ನು ಹೊಂದಿದೆ. ನಿಮ್ಮ ಮನಸ್ಸನ್ನು ಇದ್ದಕ್ಕಿದ್ದಂತೆ ಚಂಚಲವಾದರೆ, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಇದ್ದಕ್ಕಿದ್ದಂತೆ ಹಳೆಯ ಸ್ನೇಹಿತನ ಮುಖವನ್ನು ನೆನಪಿಸಿಕೊಳ್ಳುತ್ತೀರಿ, ಅಥವಾ ಯಾವುದೋ ಕಾಣದ ಶಕ್ತಿಯು ನಿಮ್ಮನ್ನು ಯಾವುದೋ ಕಡೆಗೆ ಕರೆದೊಯ್ಯುತ್ತದೆ ಎಂದು ನೀವು ಭಾವಿಸಿದರೆ, ಅದನ್ನು ನಿರ್ಲಕ್ಷಿಸಬೇಡಿ. ಇಲ್ಲಿಯೇ ರಹಸ್ಯವು ಬಿಚ್ಚಿಕೊಳ್ಳಲು ಪ್ರಾರಂಭವಾಗುತ್ತದೆ. ಇಂದು ಅಂತಿಮವಾಗಿ ನಿಮ್ಮ ಎದುರಾಳಿಯು ತಮ್ಮ ಹೊರೆಯನ್ನು ನಿವಾರಿಸಲು ನಿಮ್ಮ ಧ್ವನಿಯನ್ನು ಕೇಳಲು ಬಯಸುವಂತೆ ಮಾಡುತ್ತದೆ, ಆದರೆ ಅವರು ನೀವು ಊಹಿಸುವುದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದ ಕಾರಣವನ್ನು ನೀಡುತ್ತಾರೆ, ಮತ್ತು ಆ ಕಾರಣವು ಇಡೀ ಕಥೆಯಲ್ಲಿ ದೊಡ್ಡ ತಿರುವು ಪಡೆಯುತ್ತದೆ. ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ಕೇಳಿರುವುದು ಆರಂಭ ಮಾತ್ರ, ಏಕೆಂದರೆ ಈಗ ನಿಮ್ಮ ಎದುರಾಳಿಯು ಮರೆಮಾಡಲು ಬಯಸುವ ಪದರಗಳನ್ನು ತೆಗೆದುಹಾಕುವ ಸಮಯ. ಅವನು ಹೊರಗೆ ಎಷ್ಟೇ ಬಲಶಾಲಿಯಾಗಿ ಕಾಣಿಸಿಕೊಂಡರೂ, ಅವನ ಹೃದಯದೊಳಗೆ ಕೆರಳುತ್ತಿರುವ ಪ್ರಕ್ಷುಬ್ಧತೆಯ ಬಗ್ಗೆ ಅವನಿಗೆ ತಿಳಿದಿಲ್ಲ, ಮತ್ತು ಅದಕ್ಕಾಗಿಯೇ ವಿಧಿ ಅವನನ್ನು ಮತ್ತೆ ಮತ್ತೆ ನಿಮ್ಮ ಕಡೆಗೆ ತಳ್ಳುತ್ತಿದೆ. ಆದರೆ ನೀವು ಬಹುಶಃ ಎಂದಿಗೂ ಊಹಿಸದ ಸಂಗತಿ ಇಲ್ಲಿದೆ. ಹಾಗಾದರೆ ನಮ್ಮ ದೊಡ್ಡ ಎದುರಾಳಿಯು ಒಮ್ಮೆ ನಮಗೆ ಹತ್ತಿರವಾಗುತ್ತಿದ್ದ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಿದ್ದಾನೆ. ಅವನು ನಿಮ್ಮ ಅಭ್ಯಾಸಗಳನ್ನು ತಿಳಿದಿದ್ದನು, ನಿಮ್ಮ ದೌರ್ಬಲ್ಯಗಳನ್ನು ಗುರುತಿಸಿದನು, ಮತ್ತು ಅವನು ಯಾವಾಗಲೂ ಒಂದು ಹೆಜ್ಜೆ ಮುಂದಿದ್ದಾನೆ ಎಂದು ನಂಬಿದ್ದನು. ಆದರೆ ಕಾಲದ ನಿಯಮಗಳು ತುಂಬಾ ವಿಭಿನ್ನವಾಗಿದೆ. ದೇವರು ನ್ಯಾಯವನ್ನು ನೀಡಲು ನಿರ್ಧರಿಸಿದಾಗ ಮೊದಲು ಛಿದ್ರವಾಗುವುದು ವ್ಯಕ್ತಿಯ ಅಹಂಕಾರ, ಮತ್ತು ಅದು ಈಗ ನಡೆಯುತ್ತಿದೆ. ಕಳೆದ ಕೆಲವು ದಿನಗಳಿಂದ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಅಶಾಂತಿಯನ್ನು ಅನುಭವಿಸಿರಬಹುದು. ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುವುದು, ಹಳೆಯ ಹೆಸರನ್ನು ಪದೇ ಪದೇ ನೆನಪಿಸಿಕೊಳ್ಳುವುದು, ಅಥವಾ ಹೇಳದೆ ಉಳಿದ ಯಾವುದೋ ಒಂದು ವಿಷಯ ಈಡೇರಿಲ್ಲ. ಭ್ರಮೆಗಳಲ್ಲ, ಗಮನಿಸಬೇಕಾದ ಗುಪ್ತ ಸಂದೇಶವಿದೆ. ನಿಮ್ಮ ಎದುರಾಳಿಯು ಈಗ ತನ್ನದೇ ಆದ ನಿರ್ಧಾರಗಳಿಂದ ಸುತ್ತುವರೆದಿದ್ದಾನೆ. ಒಂದು ಕಾಲದಲ್ಲಿ ಅವರು ಸರಿ ಎಂದು ಭಾವಿಸಿದ್ದ ಮಾರ್ಗವು ಈಗ ಒಂದು ಸವಾಲಾಗುತ್ತಿದೆ. ಅವನು ನಂಬಿದ ಜನರು ನಿಧಾನವಾಗಿ ಅವನಿಂದ ದೂರವಾಗುತ್ತಿದ್ದಾರೆ, ಮತ್ತು ಮುಖ್ಯವಾಗಿ ಅವನು ನಿಮಗೆ ಮಾಡಿದ್ದರೆ ಪರಿಣಾಮಗಳು ಈಗ ಅವನನ್ನು ಕಾಡುತ್ತಿವೆ ಎಂದು ಅವನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದ್ದಾನೆ. ಆದರೆ ಸ್ವಲ್ಪ ಕಾಯಿರಿ, ಅವನು ತಕ್ಷಣ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತಾನೆ ಎಂದು ನಿರೀಕ್ಷಿಸಬೇಡಿ. ಅವನ ಸ್ವಭಾವ ಹಾಗೆಯೇ ಉಳಿದಿದೆ. ಅವನು ಯಾವುದೋ ನೆಪದೊಂದಿಗೆ ಪ್ರಾರಂಭಿಸುತ್ತಾನೆ. ಬಹುಶಃ ಅವನು ಹಳೆಯ ವಿಷಯವನ್ನು ಎತ್ತುತ್ತಾನೆ, ಅವನು ಮೂರನೆಯ ವ್ಯಕ್ತಿಯ ಬಗ್ಗೆ ಉಲ್ಲೇಖಿಸುತ್ತಾನೆ, ಅವನು ಏನೂ ಆಗಿಲ್ಲ ಎಂಬಂತೆ ವರ್ತಿಸುತ್ತಾನೆ. ಆದರೆ ಅವನ ಮಾತುಗಳ ನಡುವಿನ ದೀರ್ಘ ಮೌನವು ಅವನ ನಿಜವಾದ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ನೀವು ಇಲ್ಲಿಯವರೆಗೆ ನೋಡಿದ್ದರೆ, ನಂಬಿಕೆಯೊಂದಿಗೆ ಕಮೆಂಟ್ ಮಾಡಲು ಮರೆಯಬೇಡಿ. ಸಕಾರಾತ್ಮಕವಾದ ಶಕ್ತಿಯು ಹಾಗಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಅಧಿಕಾರ ನೀಡುತ್ತದೆ, ಮತ್ತು ನೀವು ಅಂತಹ ಆಳವಾದ ಜಾತಕಗಳನ್ನು ಆನಂದಿಸಿದ್ದರೆ ಇಷ್ಟಪಡಲು ಮತ್ತು ನಮ್ಮ ಹೊಸ ಬೆಳಕು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈಗ ಎಚ್ಚರಿಕೆಯಿಂದ ಆಲಿಸಿ. ಹಿಂದೆ ಅಪೂರ್ಣವಾಗಿ ಉಳಿದಿದ್ದ ಆರ್ಥಿಕ ಚಿಹ್ನೆಗಳು ನಿಧಾನವಾಗಿ ಸ್ಪಷ್ಟವಾಗುತ್ತಿವೆ. ಕೆಲವು ಬಾಕಿ ಇರುವ ಹಣ, ಹಳೆಯ ಖಾತೆ, ಅಪೂರ್ಣ ಪಾವತಿ, ಅಥವಾ ನೀವು ಬಹುತೇಕ ತ್ಯಜಿಸಿದ ಅವಕಾಶ ಇದ್ದಕ್ಕಿದ್ದಂತೆ ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ಈ ಬಾರಿ ವ್ಯತ್ಯಾಸವೆಂದರೆ ನೀವು ನಿಮ್ಮ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕಾಗುತ್ತದೆ, ಏಕೆಂದರೆ ಪ್ರತಿಯೊಂದು ಅವಕಾಶವು ಪ್ರಯೋಜನಗಳನ್ನು ನೀಡುವುದಿಲ್ಲ. ಕೆಲವು ಅವಕಾಶಗಳು
ನಿಮ್ಮನ್ನು ಪರೀಕ್ಷಿಸಲು ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸವನ್ನು ಹಿಂದೆ ಕಡಿಮೆ ಅಂದಾಜು ಮಾಡಿದ ಯಾರಾದರೂ ಈಗ ನಿಮ್ಮ ಸಹಾಯವನ್ನು ಪಡೆಯಲು ಪ್ರಯತ್ನಿಸುತ್ತಿರಬಹುದು. ನೀವು ವ್ಯವಹಾರದಲ್ಲಿದ್ದರೆ ಹಳೆಯ ಸಂಪರ್ಕದೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಬಹುದು ಮತ್ತು ನೀವು ಹೊಸ ಯೋಜನೆಗೆ ತಯಾರಿ ನಡೆಸುತ್ತಿದ್ದರೆ ನೀವು ಹಿಂದೆ ತ್ಯಜಿಸಿದ ಮಾರ್ಗವು ಇದ್ದಕ್ಕಿದ್ದಂತೆ ತೆರೆದುಕೊಳ್ಳಬಹುದು. ಆದರೆ ಇದೆಲ್ಲದರ ನಡುವೆ ಒಂದು ಗುಪ್ತ ಸಂಕೇತವು ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.